ಆಗ್ಲೇ ಹೇಳಿ ರಾಮ ಶಾಂತಿಯ ಪ್ರತೀಕವಾದ್ರೂ ಕೂಡ ರಾವಣನನ್ನ ಸಂಹಾರ ಮಾಡ್ಲಿಕ್ಕೂ ಆತ ಸಿದ್ಧವಾಗಬೇಕಾದ ಪ್ರಸಂಗ ಬಂತು. ಅನಿವಾರ್ಯವಾಗಿ ನಾವು ಅದನ್ನು ಏನು ಹೇಳ್ತಿದ್ದೀವಿ. ಆದ್ರೆ ಇದನ್ನು ಈ ಒಂದು ಸತ್ವಯುತವಾಗಿರ್ತಕ್ಕಂತಹ ಸನಾತನ ಕೇಸರಿ ಧ್ವಜದ ಒಂದು ಒಂದು ಗೂಢ ಅರ್ಥವೂ ಇದೇ ಆಗಿದೆ. ಕೇಸರಿ ಧ್ವಜ ಅಂತಂತಂದ್ರೆ ಅದು ಶಾಂತಿಯ ಪ್ರತೀಕ ಅಲ್ಲ. ಕೇಸರಿಯ ಧ್ವಜ ಅಂದ್ರೆ ಅದೊಂದು ರಾಜಸೀಯವಾಗಿರ್ತಕ್ಕಂತಹ ಪ್ರತೀಕ. ಯಾಕೆ ಸ್ವಾಮಿಗಳೆಲ್ಲ ಸನ್ಯಾಸಿಗಳು ಕೇಸರಿಯನ್ನು ಉಡ್ತಾರೆ ಅಂತಂತಂದ್ರೆ ಕಾಮ ಕ್ರೋಧಾದಿಗಳಿಗೆ ಬೆಂಕಿಯಂತೆ ನಾನು ಇರ್ತೇನೆ ಅಂತಂತ ಅದರ ಪ್ರತೀಕ ಅದು. ಅಂದ್ರೆ ಇಟ್ ಈಸ್ ಅನ್ ಅಗ್ರೆಸಿವ್ ಆಟಿಟ್ಯೂಡ್. ಅವರು ಸಾಂಸಾರಿಕ ವಿಷಯಗಳಿಗೆ ಬೆಂಕಿಯಾಗಿದ್ದಾರೆ. ನೀವು ಅಂದ್ರೆ ನಾವು ಈ ಧಾರ್ಮಿಕ ಉಗ್ರವಾದಗಳೇನಿದೆ, ಈ ವಿಧರ್ಮೀಯ ಉಗ್ರವಾದಗಳೇನಿದೆ ಅಥವಾ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಬೆಂಕಿಯಾಗಬೇಕು ನಾವು ಅಂತ. ಗುಲಾಬಿ ಕೊಟ್ಬಿಟ್ಟು ಸುಮ್ ಮಾಡಕ್ ಆಗಲ್ಲ ಉಗ್ರರನ್ನ ಅಂತ ಹೇಳಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಅಯೋಧ್ಯೆ ರಾಮ ಮಂದಿರದ ಮೂಲ ಮಂದಿರ ರಾಮಲೆಲ್ಲ ಇರ್ತಕ್ಕಂತಹ ಗರ್ಭಗುಡಿ ಪ್ರವೇಶಕ್ಕೆ ಮುಂಚೆ ಅಲ್ಲಿರ್ತಕ್ಕಂಥ ಸಪ್ತ ಮಂದಿರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿ ನಮಸ್ಕರಿಸಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗೋದಿದೆ. ರಾಮನೂರು ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಸಪ್ತ ಮಂದಿರಗಳ ಭೇಟಿ, ಹಾಗೆ ಅಲ್ಲಿರ್ತಕ್ಕಂತಹ ಮೂರ್ತಿಗಳಿಗೆ ಶ್ರದ್ಧಾಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಇರತಕ್ಕಂತ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಮಂದಿರ ನಿರ್ಮಾಣ ಆಗಿಬಿಟ್ರೆ ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ಬಿಡುತ್ತಾ? ಒಂದು ಮಂದಿರ ನಿರ್ಮಾಣದಿಂದಾಗಿ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗುತ್ತೆ. ಮಂದಿರ ನಿರ್ಮಾಣ ಮಾಡೋ ಕಾರ್ಯದಲ್ಲಿ ನೀವು ಶಾಲೆಗಳನ್ನ, ಕಾಲೇಜ್ಗಳನ್ನ, ಆಸ್ಪತ್ರೆಗಳನ್ನ ಕಟ್ಟಬಹುದಿತ್ತು. ಇಂಥ ಎಲ್ಲಾ ವ್ಯಾಖ್ಯಾನಗಳನ್ನ ಆಲಿಸಿ ಅದನ್ನ ಪರಿಗಣಿಸಿ ಪುರಸ್ಕರಿಸಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದನ್ನ ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸ್ಕೊಟ್ಟಿದ್ದಾರೆ. ಆಗೋದಿದು ಯಾಕಂದ್ರೆ ಸಂಕಲ್ಪದಲ್ಲಿ ಸ್ಪಷ್ಟತೆ ಇದ್ದಾಗ ಮಾತ್ರ ಮನುಷ್ಯ ಎಲ್ಲದಕ್ಕೂ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಇರ್ತದೆ. ಹಾಗಾಗಿ ಈ ಟೀಕೆ ಟಿಪ್ಪಣಿಗಳಿಗೆಲ್ಲ ಅವ್ರಿಗೆ ಗೊತ್ತು, ಅವ್ರ ಬಡತನದಿಂದ ಬೆಳೆದಿರೋದು. ಗುಜರಾತ್ ಅಲ್ಲಿ ಬಹಳ ಕಷ್ಟ ಇದೆ. ಇವತ್ತಿಗೂ ಗುಜರಾತ್ ಅಭಿವೃದ್ಧಿ ಹೊಂದಿದ ರಾಜ್ಯ ಆದ್ರೂ ಕೂಡ ಲೈಫ್ ಇನ್ ರಾಜಸ್ಥಾನ್ ಅಂಡ್ ಗುಜರಾತ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಕಂಪೇರ್ ಟು ಅದರ್ ಸ್ಟೇಟ್ಸ್. ಯಾಕಂದ್ರೆ ಅಲ್ಲಿನ ಕಂಡೀಷನ್ಸ್ ಆಗಿದೆ. ಹಾಗಾಗಿ ಅವರಿಗೆ ಸಾರ್ವಜನಿಕವಾಗಿರ್ತಕ್ಕಂತಹ ಆಕ್ಷೇಪಗಳಿಗೆ ಕಾರಣ ಗೊತ್ತು. ಸರಿಯಾಗಿರೋ ಶಾಲೆಗಳಿಲ್ಲ, ಕಾಲೇಜ್ಗಳಿಲ್ಲ, ಅಥವಾ ಬೇರೆ ಅಭಿವೃದ್ಧಿ ಫೆಸಿಲಿಟೀಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಅದಕ್ಕೆ ಮುಂಚೆನೆ ಮೊದಲು ಐಹಿಕವಾಗಿರ್ತಕ್ಕಂತಹ ಮಟೀರಿಯಲ್ ವಾದ ಏನಿದೆ ಅದಕ್ಕೆ ವ್ಯವಸ್ಥೆ ಮಾಡಿ, ಅಂದ್ರೆ ಸ್ಟೇಟ್ಸ್ಗೆ ಎಂಪವರ್ಮೆಂಟ್ ಕೊಟ್ಟು ಅವ್ರಿಗೆ ಬೇಕಾಗಿರುವಂತಹ ಎಲ್ಲವನ್ನೂ ನಿರ್ಮಾಣ ಮಾಡಿ, ಆಯುಷ್ಮಾನ್ ಭಾರತ್ ಮಾಡಿ, ಏನೇನೋ ಮಾಡಿದ್ದಾರಲ್ಲ, ನಿಮ್ಮ ಹೇಳೋದೇ ಬೇಡ. ಬೇಕಾದಷ್ಟು ಅಭಿವೃದ್ಧಿಯ ಕಾರ್ಯವನ್ನು ಚಾಲನೆಗೆ ತಂದು ಹೇಳಿದ ಡೇಟ್ಗೆ ಮುಗಿಸೋದು ಯಾವುದೇ ಅಭಿವೃದ್ಧಿ ಕಾರ್ಯವನ್ನು. ಅದೊಂದು ಬ್ರಿಡ್ಜ್ ಇರಬಹುದು, ಒಂದು ದೊಡ್ಡ ಆಸ್ಪತ್ರೆ ಇರಬಹುದು, ಅಥವಾ ಇನ್ಯಾವುದೋ ಇರಬಹುದು. ಅದು ಕನ್ಯಾಕುಮಾರಿ ಎಂಡಿಂದವರೆಗೂ ಎಲ್ಲೇ ಸಂಕಲ್ಪ ಮಾಡಿದ್ರು ಹೇಳಿದ ಡೇಟ್ಗೆ ಮುಗಿಸಬೇಕು. ಸೊ ಇದಕ್ಕೆ ಉತ್ತರ ನಾನು ಹೇಳ್ತಿರೋದು. ಆಕ್ಷೇಪಣೆ ದೇವಸ್ಥಾನಕ್ಕೆ ಇಷ್ಟೊಂದು ಖರ್ಚು ಮಾಡೋದಾ ಅಂತಂತ. ನಾವು ದೇವಸ್ಥಾನಕ್ಕೂ, ನೀವು ಹೇಳಿದಾಗೆ, ನಾವು ದೇವಸ್ಥಾನಕ್ಕೂ ಸನಾತನ ಧಾರ್ಮಿಕ ಪೀಠಗಳಿಗೂ ಖರ್ಚು ಮಾಡ್ತೀವಿ, ಸಾಮಾಜಿಕ ಅಭಿವೃದ್ಧಿಗೂ ಖರ್ಚು ಮಾಡ್ತೀವಿ. ದೇವಸ್ಥಾನವನ್ನು ಹೇಳಿದ ಡೇಟ್ ಒಳಗಡೆ ಮುಗಿಸ್ತೀವಿ. ಆ ಡೇಟ್ ಇವತ್ತು ಬಂದಿದೆ, ಮುಗಿಸ್ತೇವೆ. ನಿಮ್ಮ ಸಾಮಾಜಿಕವಾಗಿರ್ತಕ್ಕಂಥ ಅವಶ್ಯಕತೆಗಳೇನಿದೆ, ಅಭಿವೃದ್ಧಿ ಕಾರ್ಯಗಳೇನಿದೆ, ಅದನ್ನು ಕೂಡ ಹೇಳಿದ ಡೇಟ್ಗೆ ನಾವು ಮುಗಿಸಿಕೊಡ್ತೇವೆ. ಇದು ಸಂಕಲ್ಪ ಶಕ್ತಿಯ ಒಂದು ದ್ಯೋತಕ, ಅಂದ್ರೆ ಲಿವಿಂಗ್ ಎಕ್ಸಾಂಪಲ್ ಅಂತ ಏನ್ ಹೇಳ್ತೀವಿ. ನಿಜ. ನಾವು ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದೀವಿ, ಸಪ್ತ ಮಂದಿರಗಳನ್ನ ಈ ರಾಮ ಮಂದಿರದ ಪ್ರಾಂಗಣದ ಒಳಗೆ ನಿರ್ಮಾಣ ಮಾಡಲಾಗಿದೆ. ಮಹರ್ಷಿ ವಾಲ್ಮೀಕಿ, ಮಹರ್ಷಿ ವಶಿಷ್ಠರು, ಹಾಗೆ ವಿಶ್ವಾಮಿತ್ರ, ಅಗಸ್ತ್ಯ, ಇದರ ಜೊತೆಯಲ್ಲಿ ನಿಷಧರಾಜನ ಮಂದಿರ ಕೂಡ ಅಲ್ಲಿದೆ ಪ್ರತ್ಯೇಕವಾಗಿ. ಶಬರಿಯ ಮಂದಿರ, ಅಹಿಲ್ಯಾದೇವಿಯ ಮಂದಿರ ಕೂಡ ಇದೆ. ಹೀಗೆ 7 ದೇವಸ್ಥಾನಗಳು. ಆ 7 ಮಂದಿರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮಿಸ್ತಾ ಇರುವ ಸಂದರ್ಭದ ಅಲ್ಲಿಗೆ ಭೇಟಿ ಕೊಟ್ಟು ಬಹಳ ಶ್ರದ್ಧಾಭಕ್ತಿಯಿಂದ
ಆ ಮಂದಿರಗಳಿಗೆ ಭೇಟಿ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀರಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಾಲ್ಮೀಕಿ, ವಶಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ನಿಷಧರಾಜ, ಶಬರಿ ಹಾಗೆ ಅಹಲ್ಯ ದೇವಿಯ ಮಂದಿರಗಳು, ಒಟ್ಟು 7 ಮಂದಿರಗಳು ದೇವಸ್ಥಾನದ ಪ್ರಾಂಗಣದ ಒಳಗಿದೆ. ಆ ಮಂದಿರಗಳಿಗೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಯಾರೆಲ್ಲ ಹೋಗಿದ್ದೀರಿ, ಅವ್ರು ಕನೆಕ್ಟ್ ಆಗ್ತೀರಿ, ಯಾರೆಲ್ಲ ಹೋಗಿಲ್ಲ, ಅಲ್ಲಿ ಕೇವಲ ರಾಮಲಲ್ಲನ ವಿಗ್ರಹ ಮಾತ್ರ ಅಲ್ಲ ಅಂತ ಹೇಳಿ ನೋಡ್ಲಿಕ್ಕೆ ಕಣ್ಣಿಗೆ ಆನಂದ ಉಂಟು ಮಾಡಬಲ್ಲ ಅಂತ ಅನೇಕ ಮಂದಿರಗಳು, ಪುಟ್ಟ ಪುಟ್ಟ ಮಂದಿರಗಳಿದೆ. ಅದೆಲ್ಲವನ್ನ ಕೂಡ ಈ ದೇವಸ್ಥಾನದ ಪ್ರಾಂಗಣವನ್ನ ಹೊರತುಪಡಿಸಿಯೂ ಕೂಡ ಅಯೋಧ್ಯೆಯ ಸುತ್ತಮುತ್ತಲೂ ಪ್ರೇಕ್ಷಣೀಯ ಹಾಗೆ ಧಾರ್ಮಿಕ ಆಯಾಮದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಬಹಳಷ್ಟಿದೆ. ದಶರಥನ ಅರಮನೆ ಇದೆ, ಅದರ ಜೊತೆಯಲ್ಲೇ ಕೌಸಲ್ಯೆಯ ಅರಮನೆ ಒಂದಿದೆ. ಹೀಗೆ ಅನೇಕ, ಅದರಲ್ಲೂ ಸರಿಯೂ ಘಾಟು, ಅಲ್ಲಿ ನಡೆಯುವಂತಹ ಸರಿಯೂ ಆರತಿ, ಇದೆಲ್ಲವನ್ನ ಕೂಡ ಕಣ್ತುಂಬಿಕೊಳ್ಬೇಕು ಅಂದ್ರೆ ಯಾರೆಲ್ಲ ಹೋಗಿಲ್ಲ ಅಯೋಧ್ಯೆಗೆ ಹೋಗ್ಲೇಬೇಕು ಅಂತ ಜೀವಮಾನದಲ್ಲಿ ಒಂದು ಬಾರಿ ಅದು ಸಪ್ತಕ್ಷೇತ್ರಗಳಲ್ಲಿ ಮೋಕ್ಷದಾಯಿನಃ, ಸಪ್ತಕ್ಷೇತ್ರ ಮೋಕ್ಷದಾಯಿನಃ ಅಂತಂತ, ಅದು ಅಯೋಧ್ಯ, ಅವಂತಿ, ಕಾಶಿ, ಗೋಮಾಂತಿಕ ಅಂತಂತಲ್ಲ 7 ಇದರಲ್ಲಿ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಅಯೋಧ್ಯೆಯು ಒಂದು ಅಂತಂತ ಪುರಾಣದಲ್ಲಿ ಉಲ್ಲೇಖ ಮಾಡಿರುವುದು. ಹಾಗಾಗಿ ನೀವು ಹೇಳಿದ್ದು ಸರಿ. ಒಂದು ಬಾರಿ ಕಾಶಿಯನ್ನು ನೋಡಿದವರು ಅಯೋಧ್ಯೆಯನ್ನು ನೋಡಲೇಬೇಕು. ಕಾಶಿಯಲ್ಲಿ ಗಂಗೆಯ ದರ್ಶನ, ಸ್ನಾನ ಮತ್ತು ವಿಶ್ವನಾಥನ ದರ್ಶನ, ಮತ್ತು ಅಯೋಧ್ಯೆಯಲ್ಲಿ ಸರಿಯೂ ನದಿಯ ಸ್ನಾನ ಮತ್ತು ಆ ಅಯೋಧ್ಯೆಯ ಮಣ್ಣಿನ ಸ್ಪರ್ಶ ದೇಹಕ್ಕೆ ಆಗ್ತಕ್ಕಂಥದ್ದು, ಇದು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಅವಶ್ಯ ಕರ್ತವ್ಯವೂ ಹೌದು. ಈಗಿನ ವೈಭವೋಪೇತವಾಗಿರ್ತಕ್ಕಂತಹ ಅಯೋಧ್ಯೆಯ ಒಂದು ಕಣ್ತುಂಬಿಸಿಕೊಳ್ಳುವಂತಹ ಒಂದು ಅವಶ್ಯಕತೆಯು ಅಥವಾ ಒಂದು ಸಂತೋಷವೂ ಹೌದು. ಎರಡೂ ಕೂಡ ಶಾಸ್ತ್ರದಲ್ಲೂ ಹೇಳಿರ್ತಕ್ಕಂಥದ್ದು. ನಾವು ಅದನ್ನ ನಿಜವಾಗ್ಲೂ ನೋಡಬೇಕು. ಎಲ್ಲರನ್ನು ಅಯೋಧ್ಯ ಬಿಲ್ಡ್ ಆದ್ಮೇಲೆ ಅಲ್ಲಿನ ವೈಭವವನ್ನು ನಾವು ನೋಡಿ ಸಂತೋಷ ಪಡ್ತಕ್ಕಂಥದ್ದು ಮತ್ತೆ ಹೆಮ್ಮೆ ಪಡಬೇಕು. ಈಗ ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಶೇಷಾವತಾರ ಮಂದಿರ. ಈ 7 ಮಂದಿರಗಳ ಜೊತೆಯಲ್ಲೇ ದೇವಸ್ಥಾನದ ಪ್ರಾಂಗಣದ ಒಳಗೆ ಶಿವನಿಗೆ ಪ್ರತ್ಯೇಕವಾದ ಮಂದಿರವಿದೆ, ಗಣಪನಿಗೆ ವಿಶೇಷವಾದ ಮಂದಿರವಿದೆ, ಹನುಮಂತ, ಸೂರ್ಯದೇವ, ಭಗವತಿ, ಅನ್ನಪೂರ್ಣೇಶ್ವರಿ ಹಾಗೆ ಶೇಷಾವತಾರ ಮಂದಿರ. ಇದು ಕೂಡ ಅಯೋಧ್ಯೆಯ ದೇವಸ್ಥಾನದ ಪ್ರಾಂಗಣದ ಒಳಗೇನೆ, ರಾಮ ಮಂದಿರದ ಪ್ರಾಂಗಣದ ಒಳಗಿರೋದು. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಶೇಷಾವತಾರನ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟ ಸಂದರ್ಭದ ದೃಶ್ಯಗಳು. ನೇನು ಕೆಲವೇ ಹೊತ್ತಿನಲ್ಲಿ ರಾಮ ಮಂದಿರದ ಸೆಂಟರ್ ಆಫ್ ಅಟ್ರಾಕ್ಷನ್ ರಾಮಲಲ್ಲನ ಗರ್ಭಗುಡಿ, ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾರೆ. ಅಲ್ಲೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗುತ್ತೆ. ಈಗ ಮಂದಿರ 2 ಫ್ಲೋರು. ಮೊದಲನೇ ಫ್ಲೋರ್ನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಬಾಲರಾಮ, ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೈಯಿಂದ ಮೂಡಿರತಕ್ಕಂತ ಆ ರಾಮಲಲ್ಲನ ವಿಗ್ರಹ ಇದೆ. ಹಾಗೆ ಮತ್ತೊಂದು ಮಜಲ್ನಲ್ಲಿ ರಾಮ್ ಪರಿವಾರ ಇದೆ. ರಾಮನ ಪಟ್ಟಾಭಿಷೇಕ ಆದ ನಂತರದಲ್ಲಿ ರಾಮ ದರ್ಬಾರ್ ನಡೆಸುವಂತಹ ಒಂದು ಸಂದರ್ಭವನ್ನ ಪ್ರತಿನಿಧಿಸುವ ಮೂರ್ತಿಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಮ್ಮ ಕನ್ನಡದವರ ಭಾಗ್ಯ, ಇನ್ನೊಂದ್ಸತಿ ನೆನಪಿಸ್ಬೇಕು ನಾನು, ಕನ್ನಡದವರ ಭಾಗ್ಯ ರಾಮನ ವಿಗ್ರಹವನ್ನು ಕನ್ನಡದ ಕರದಿಂದ ಮಾಡಿರ್ತಕ್ಕಂಥದ್ದು ಒಂದು ಭಾಗ್ಯ, ಮತ್ತೆ ರಾಮನ ತಂತ್ರೋಕ್ತವಾಗಿ ಪ್ರತಿಷ್ಠೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕನ್ನಡ ನಾಡಿನ ಪೇಜಾವರ ಶ್ರೀಗಳ ಶಿಲೆಯೂ ಕೂಡ ಕರ್ನಾಟಕದಿಂದ ಮೈಸೂರಿನಿಂದ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣದ ಒಂದು ಕಾಣುವ ರಾಮ ಸೇತುವೆ ಇದೆ ತಮಿಳುನಾಡಿನಲ್ಲಿ, ಆಯ್ತಾ. ಇದು ಕಣ್ಣಿಗೆ ಕಾಣದ ರಾಮ ಸೇತುವೆ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಇರ್ತಕ್ಕಂಥದ್ದು. ನಾವು ಇನ್ಫ್ಯಾಕ್ಟ್ ದೇವಸ್ಥಾನದ ಈ ನಿರ್ಮಾಣ ಕಾರ್ಯ ಆಗ್ತಿದ್ದ ಸಂದರ್ಭದಲ್ಲೂ ಕೂಡ ರಿಪಬ್ಲಿಕ್ ಅಲ್ಲಿ ವರದಿ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅನೇಕರು ಆ ಎಲೆಕ್ಟ್ರಿಷಿಯನ್ ಇಂದ ಹಿಡಿದುಬಿಟ್ಟು ಆ ಮಂದಿರಕ್ಕೆ ಟೈಲ್ಸ್ ಅನ್ನ ಸಪ್ಲೈ ಮಾಡೋರು, ವೈರ್ ಗಳನ್ನ ಸಪ್ಲೈ ಮಾಡೋರು, ಹೀಗೆ ಅನೇಕರು ಕನ್ನಡಿಗರಿದ್ದಾರೆ. ಎಷ್ಟೋ ಮಂದಿ ದುಡ್ಡೇ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಅಂದ್ರೆ ನಮಗಿದು ಸೇವೆ ಮಾಡ್ಲಿಕ್ಕೆ ಸಿಕ್ಕ ಒಂದು ಅವಕಾಶ, ಸದಾವಕಾಶ. ಹೀಗಾಗಿ ದುಡ್ಡು ಬೇಡ. ಆದ್ರೆ ರಾಮ ಮಂದಿರ ನಿರ್ಮಾಣದಲ್ಲಿ ಟ್ರಸ್ಟ್ ಎಷ್ಟು ಪಾರದರ್ಶಕತೆ, ಅದರಲ್ಲೂ ಆರ್ಥಿಕ ಪಾರದರ್ಶಕತೆ ಮೇಂಟೈನ್ ಮಾಡಿದೆ ಅಂದ್ರೆ, ನೀವು ಸೇವೆ ಅಂತ ಮಾಡ್ತಿರ್ಬೋದಪ್ಪ, ಬಟ್ ಇದಕ್ಕೆಲ್ಲ ನಾವು ಲೆಕ್ಕ ಇಡಬೇಕು, ನಾಳೆ ಯಾರು ನಮ್ಮನ್ನು ಕೇಳೋ ಆಗಿರಬಾರ್ದು ಅನ್ನೋ ಕಾರಣಕ್ಕೆ ಅವರಿಗೆ ನಾಮಿನಲ್ ಚಾರ್ಜಸ್ ಅನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಕೈ ತುಂಬಾ ದಕ್ಷಿಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಾನು ಡೀಟೇಲ್ ಇದರಲ್ಲಿ ಪತ್ರಿಕೆಯಲ್ಲಿ ಪೂರ್ತಿ ಅದರದ್ದು ಒಂದು ರಿಪೋರ್ಟೇ ಮಾಡಿದ್ರು. ಯಾವ ಪತ್ರಿಕೆ ಅಂತ ಜ್ಞಾಪಕ ಬರ್ತಿಲ್ಲ. ಸೊ ಅದರದ್ದು ಆಡಿಟ್ ಎಷ್ಟು ಕೋಟಿ ಸಂಗ್ರಹ ಆಯಿತು 3 ತಿಂಗಳಲ್ಲಿ. ಮೊನ್ನೆ ಮಾಘ ಮಾಸದಲ್ಲಿ ಇದು ಬಂತಲ್ಲ ಕುಂಭಮೇಳದ ಹಿಂದೆ ಮುಂದೆ ಇಷ್ಟು ಕೋಟಿ ಸಂಗ್ರಹ ಮತ್ತು ಇಷ್ಟು ಖರ್ಚು, ಇದರದ್ದು ಒಂದು ರಿಪೋರ್ಟ್ ಎಲ್ಲ ಮಾಡಿದ್ರು.
ಈ ಕನ್ನಡದವರ ಒಂದು ಯೋಗದಾನ ಇದು ಕೂಡ ಭಗವಂತನ ಒಂದು ಅನುಗ್ರಹನೇ ಅಂತಂತ ನಾನು ಹೇಳೋದು. ಹನುಮಂತ ದೇವರು ಹಿ ಇಸ್ ಎ ಸೌತ್ ಇಂಡಿಯನ್, ಆಯ್ತಾ, ಅದು ಒಂದು ಸಂಬಂಧ ಹಳೆಯದು. ಹಾಗಾಗಿ ಅಲ್ಲಿ ಅಗೋಚರವಾಗಿ ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ರಾಮನ ಕಾಲದಿಂದಲೂ ಒಂದು ಬ್ರಿಡ್ಜ್ ಇದ್ದೇ ಇದೆ. ಅದಕ್ಕೆ ನಾವಿದನ್ನು ಕನೆಕ್ಟ್ ಮಾಡ್ಕೋಬೇಕಷ್ಟೇನೇನೆ. ಕರ್ನಾಟಕದ ಶಿಲೆ, ಕರ್ನಾಟಕದ ಶಿಲ್ಪಿ, ಕರ್ನಾಟಕದ ಕಲೆ ಮತ್ತು ಕರ್ನಾಟಕದ ವೇದೋಕ್ತ ತಂತ್ರೋಕ್ತವಾಗಿರ್ತಕ್ಕಂತಹ ಪ್ರತಿಷ್ಠೆಯು ನಮ್ಮ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ, ಹಿರಿಯ ಪೇಜಾವರ ಶ್ರೀಗಳು ಮತ್ತು ಈಗಿನ ಪೇಜಾವರ ಶ್ರೀಗಳು ಅವರ ನೇತೃತ್ವದಲ್ಲಿ ಅದು ನಡೆದಿರ್ತಕ್ಕಂಥದ್ದು. ಇವತ್ತು ಕೂಡ ಅದನ್ನು ಸಮರ್ಪಣೆ ಎಲ್ಲ ಮಾಡಬೇಕಾದ್ರೆ ಶ್ರೀಗಳಲ್ಲೇ ಇದ್ದಾರೆ, ನಾವು ನೋಡಬಹುದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ಇದು ನಮ್ಮ ಭಾಗ್ಯ, ಇದು ಭಾಗ್ಯ ಅಂತ ಆಗಲೇ ಹೇಳಿದ ಹಾಗೆ ನಿಜಕ್ಕೂ ಇದು ಭಾಗ್ಯ. ವಿ ಆರ್ ಆಲ್ ವಿಟ್ನೆಸ್ಸಿಂಗ್ ದಿಸ್ ವಂಡರ್ಫುಲ್ ಡೇ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕೂಡ ಮಾತನಾಡೋದಾದ್ರೆ, ಧ್ವಜಾರೋಹಣ, ಅದರಲ್ಲೂ ಮಂದಿರ, ನೀವಾಗ್ಲೇ ಹೇಳ್ತಾ ಇದ್ದಾಗೆ ಒಂದು ಸಂಕಲ್ಪ ಆಯ್ತು ಮಂದಿರ ನಿರ್ಮಾಣದ್ದು, ಅದು ಸಂಪನ್ನವಾಗಿದೆ ಅನ್ನೋದ್ರ ಗುರುತಾಗಿ ಮಾಡುವುದು. ಅದರ ಜೊತೆಗೆ ಧಾರ್ಮಿಕವಾಗಿ ಏನಾದ್ರೂ ಈ ಆಚರಣೆಗೆ ವಿಶೇಷವಾದ ವಿವರಣೆಗಳಿದೆಯಾ ಅಂತ ಹೇಳಿ? ಹೌದು, ಪ್ರತಿಯೊಂದು ದೇವರಿಗೂ ತನ್ನದೇ ಆಗಿರತಕ್ಕಂತಹ ಚಿಹ್ನೆಗಳು ಇರುತ್ತದೆ ಮತ್ತು ಧ್ವಜ ಇರ್ತದೆ. ಧ್ವಜ ಪತಾಕೆಗಳು ಅಂತ ಇರೋದು. ಎಲ್ಲ ದೇವಿಯರ ದೇವಸ್ಥಾನದಲ್ಲಿ ಕೆಂಪು ಧ್ವಜ, ಕೆಂಪು ಶಕ್ತಿಯ ಪ್ರತೀಕ ಅಂತಂತ. ಮತ್ತು ತಾಮಸ ಕ್ಷೇತ್ರಗಳಲ್ಲಿ ಕಪ್ಪು ಪ್ರತೀಕ. ಕೆಲವು ಕಾಲಭೈರವ ಮತ್ತು ಅಯ್ಯಪ್ಪ ಸ್ವಾಮಿ ಈ ರೀತಿಯೆಲ್ಲ ತಾಮಸ ಪ್ರಧಾನವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕರಿಯ ಧ್ವಜವನ್ನು ನೋಡ್ತೀವಿ. ಪತಾಕೆಗಳಲ್ಲಿ ಭೂತಗಳ ದರ್ಶನವನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕ ಪತಾಕೆ ಅಂತಂದ್ರೆ ಅದಕ್ಕೆ ಒಂದು ರಕ್ಷಾ ದೇವತೆಗಳು ಅಂತಂತ ಅವ್ರು ಹಿಡ್ಕೊಂಡಿರ್ತಾರೆ ಪತಾಕೆ ಅಂತಂದ್ರೆ. ಮತ್ತು ಧ್ವಜ ಹಾಗೆ ವಿಷ್ಣುವಿನ ಆರಾಧನೆಯಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣದ ಧ್ವಜವನ್ನು ಹೇಳಿರ್ತಕ್ಕಂಥದ್ದು. ರಾಜರು ಹಿಂದೆ ರಾಜರು ಮಹಾರಾಜರೆಲ್ಲ ತಮ್ಮ ಇಷ್ಟ ದೈವದ ಧ್ವಜವನ್ನು ಅವರ ಛತ್ರಿಗೆ ಹಾಕೊಂಡಿರ್ತಕ್ಕಂಥದ್ದು ನಾವು ಕಥೆಗಳಲ್ಲಿ ನೋಡಬಹುದು. ಮಹಾಭಾರತದ ಕಥೆಯಲ್ಲೂ ಕೂಡ ಶ್ರೀಕೃಷ್ಣನ ರಥಕ್ಕೆ ಕೇಸರಿ ಧ್ವಜವನ್ನು, ಅಲ್ಲಿ ಹನುಮಂತ ದೇವರು ಅದೃಶ್ಯ ರೂಪದಿಂದ ನಾನು ಈ ಧ್ವಜದಲ್ಲಿ ಇರ್ತೇನೆ, ದೇವರ ಸೇವೆಗೆ ನಾನು ಸಾಕ್ಷಿಯಾಗಿ ನಾನಿಲ್ಲಿ ಇರ್ತೇನೆ ಅಂತಂತ ಹೇಳಿರ್ತಕ್ಕಂಥದ್ದು. ಇದೆಲ್ಲವೂ ಒಂದು ಪ್ರತಿಷ್ಠೆಯ ಸಂಕೇತ ಅಂತಂತ. ಧ್ವಜ ಅಂತಂತಂದ್ರೆ ಅದು ಇವಾಗ ರಾಜಕಾರಣಿಗಳು ಪುಡಾರಿಗಳೆಲ್ಲ ಹಾಕೋತಾರಲ್ಲ, ಅವರ ಕಾರ್ಗಳ ಮೇಲೆ ಅದು ಅಲ್ಲಿವರೆಗೂ ಹರಿದು ಬಂದಿದೆ ಒಂದು ಧ್ವಜ. ಅದು ಕೂಡ ಪ್ರತಿಷ್ಠೆಯ ಪ್ರತೀಕವೇ ಅಂತ ಹೇಳಿದ್ರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ.